ನವರಾತ್ರಿಯ ಈ ಅವಭೃತ ಸ್ನಾನದ ಈ ಘಟ್ಟದಲ್ಲಿ 7 ಶತಮಾನಗಳ ಹಿಂದೆ ದೇವಲೋಕದ ದಿವ್ಯ ಜ್ಯೋತಿ ದಿವ್ಯ ಜ್ಞಾನ ನಮ್ಮ ಭೂಮಿಗೆ ಬಂತು. ಅದನ್ನು ಜ್ಞಾನಿಗಳೆಲ್ಲ ಉರಿಸಿ ಬೆಳೆಸಿ ಇಲ್ಲಿವರೆಗೆ ನಂದಾದೀಪವನ್ನಾಗಿ ಮಾಡಿದ್ದಾರೆ. ಆ ಜ್ಯೋತಿಯ ಬಗ್ಗೆ ಚಿಂತನೆ ಮಾಡಲಿಕ್ಕೋಸ್ಕರ ಇವತ್ತೊಂದು ದಿನ ನಾವು ಆರಿಸಿಕೊಂಡಿದ್ದೇವೆ. ಇವತ್ತು ಆಚಾರ್ಯರನ್ನು ನೆನಪಿಸುವ ಕಾಲ. ದಿನ ನೆನಪಿಸಿಕೊಳ್ಳಬೇಕು. ಜಯಂತಿ ದಿನವನ್ನಾದರೂ ನೆನಪಿಸಿಕೊಳ್ಳಬೇಕು. ಸರ್ಕಾರ ಎಲ್ಲ ಜಯಂತಿಯನ್ನು ಆಚರಿಸ್ತದೆ. ಆದರೆ ರಾಮ ಜಯಂತಿ, ಕೃಷ್ಣ ಜಯಂತಿ, ಮಧ್ವ ಜಯಂತಿಯನ್ನು ಆಚರಿಸುವುದಿಲ್ಲ. ನಾವೂ ಆಚರಣೆ ಮಾಡದಿದ್ದರೆ ಅದೆಷ್ಟು ತಪ್ಪಾಗಿ ಬಿಡುತ್ತೆ. ಆ ದೃಷ್ಟಿಯಲ್ಲಿ ಮನೆ ಮನೆಗಳಲ್ಲಿ ಈ ಯುಗದಲ್ಲಿ ಜ್ಯೋತಿಯನ್ನು ಹಚ್ಚಿದ ಆಚಾರ್ಯರನ್ನು ಸ್ಮರಿಸಬೇಕಾದ್ದು ನಮ್ಮ ಕರ್ತವ್ಯದಲ್ಲಿ ಸೇರಿತ್ತು. ಆಚಾರ್ಯರು ಭೂಮಿಗೆ ಬಂದಿದ್ದಾರೆ. ಕೊಟ್ಟ ಕೊಡುಗೆಗಳು ಅಪಾರ ಅಪೂರ್ವವಾದದ್ದು. ಯಾಕೆ ಕೊಟ್ಟರು ಈ ಕೊಡುಗೆಗಳನ್ನು? ಅದು ಯಾವುದೇ ಒಂದು ಪ್ರಚಾರಕ್ಕೋಸ್ಕರ ಅಲ್ಲ, ಕೀರ್ತಿಗೋಸ್ಕರ ಅಲ್ಲ. ಒಂದೇ ಒಂದು ಕಾರಣ, ಆಜ್ಞಾಂ ಅನ್ಯೈರದಾರ್ಯಾಂ. ಭಗವಂತನ ಆಣತಿ ಆಜ್ಞೆ ಅನ್ನುವ ಒಂದು ಕಾರಣವನ್ನು ಹೊತ್ತು ಅದನ್ನು ಭಗವಂತನಿಗೆ ಸಮರ್ಪಿಸಿದ್ದಾರೆ. ಆಚಾರ್ಯರು ಪ್ರತಿಯೊಂದು ಗ್ರಂಥದ ಕೊನೆಗೂ ಇದನ್ನು ನೆನಪಿಸಿದ್ದಾರೆ. ಪ್ರಾಯಶಃ ಇದನ್ನು ಏನು ಅಂತ ಅಂದರೆ, ಆಚಾರ್ಯರ ಆ ಕೃತಿಯ ಕೊನೆಗೆ ಆಚಾರ್ಯರು ಒಂದು ಮಾತನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಪ್ರಿಯತಾಂ ಪ್ರೀತ ಏವಾಲಂ. ಭಗವಂತ ಪ್ರೀತನಾಗಲಿ. ಒಂದೇ ಕಾರಣ ಹೇಳ್ತಾರೆ. ನಾವೆಲ್ಲ ಗ್ರಂಥ ಬರೀತೇವೆ, ನಾವು ನೋಡ್ತೇವೆ, ಆ ಗ್ರಂಥಗಳ ಪ್ರಕಾಶನ ಎಲ್ಲ ಆಗ್ತಾ ಇರ್ತದೆ. ಅದರಲ್ಲಿ ಹೇಳ್ತಾರೆ, ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮ ಅಂತ ಹೇಳ್ತಾರೆ. ಆಚಾರ್ಯರು ಎಲ್ಲಿಯೂ ಲೋಕಾರ್ಪಣೆ ಅನ್ನುವ ಶಬ್ದ ಬಳಸಲಿಲ್ಲ. ಆಚಾರ್ಯರು ಹೇಳೋದು ಒಂದೇ ಒಂದು ಮಾತು, ಲೋಕೇಶನ ಅರ್ಪಣೆ. ಒಂದೇ ಆಚಾರ್ಯರ ಗ್ರಂಥದಲ್ಲಿ ನಾವು ನೋಡ್ತೇವೆ ಹೊರತು ಲೋಕದ ತೃಪ್ತಿಗೋಸ್ಕರ ಆಚಾರ್ಯರು ಮಾಡಲಿಲ್ಲ. ಪ್ರಯೋಜನ ಲೋಕಕ್ಕಾದರೂ ಕೂಡ ಲೋಕದ ಜನರು ಖುಷಿಪಡಲಿ, ಅಂದರೆ ಅವರಿಗೆ ಸಾಧನೆ ಆಗಲಿ ಅನ್ನುವ ದೃಷ್ಟಿ ಇದ್ದರೂ ಕೂಡ ಅವರು ನನ್ನ ಹೆಸರು ಹೇಳಲಿ ಅನ್ನುವ ದೃಷ್ಟಿಯಲ್ಲಿ ಆಚಾರ್ಯರು ಮಾಡಲಿಲ್ಲ. ಆಚಾರ್ಯರು ಹೇಳುವಾಗಲೇ ಪ್ರಿಯತಾಂ, ಯಾರು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ. ಒಂದೇ ಒಂದು ದೃಷ್ಟಿಯಿಂದ ಈ ಆಚಾರ್ಯರು ಇಂತಹ ಕಾರ್ಯಗಳನ್ನು ಮಾಡಿದ್ದಾರೆ, ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಈಗಾಗಲೇ ನಾವು ನೋಡಿದ್ದೇವೆ, ಒಬ್ಬ ರೈತನಿಗೆ ಪರ್ಯಾಯ ಸ್ವಾಮಿಗಳು ಸನ್ಮಾನ ಮಾಡಿದ್ದಾರೆ. 2 ಲಕ್ಷ ತಳಿಗಳು ಅಂತ ನಮಗೆ ಅಂದಾಜು ಮಾಡಲಿಕ್ಕೇ ಸಾಧ್ಯ ಇಲ್ಲ. ಊಟ ಮಾಡಿದ್ದೀರಿ ನೀವು, ಆ 2 ಲಕ್ಷದ ಅಡುಗೆ ಲಕ್ಷ ಎಂದಾದರೂ ನೀವು ಹರಿಸಿದ್ದೀರಾ? ಅಕ್ಕಿ ಮಾಡಿದರೆ ಒಂದೇ ಊಟ ನಾವು ಮಾಡೋದು ಅಷ್ಟೇ ಹೊರತು 2 ಲಕ್ಷ ಅಲ್ಲ. ಅವರೇ 180 ತಳಿಗಳು ಅಂತ ಹೇಳಿದರು. ಅದರ ಕಲ್ಪನೆಯೂ ಇಲ್ಲ. ಆದರೆ ಅಷ್ಟು ಕಲ್ಪನೆ ನಮಗೆ ಬಾರದಿದ್ದರೂ ಕೂಡ ಅದನ್ನು ಉಳಿಸಿ ಬೆಳೆಸುವ ಕಾರ್ಯ ಅದನ್ನು ಪರ್ಯಾಯ ಶ್ರೀಪಾದರು ಮಾಡಿದ್ದಾರೆ. ಮೊದಲು ಪರ್ಯಾಯ ಶ್ರೀಪಾದರಿಗೆ ಇದರ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಲಕ್ಷ ಲಕ್ಷ ತಳಿಗಳು ಒಂದು ತಿನ್ನುವ ಆಹಾರದಲ್ಲಿದ್ದರೆ, ನಮ್ಮ ಆಚಾರ್ಯರು ಹೇಳಿದರು, ಅದಕ್ಕಿಂತ ದೊಡ್ಡ ತಳಿ ಅಂತಂದರೆ ಅದು ಜ್ಞಾನದ ತಳಿ. ಸಾವಿರ ಲಕ್ಷ ಶಾಖೆಯ ತಳಿಗಳು ಬೆಳೆದು ಬಂದಿದೆ. ಅದನ್ನು ನಮಗೆ ವೇದವ್ಯಾಸದೇವರು ಅದರ ಪರಿಚಯ ಮಾಡಿಸಿಕೊಟ್ಟರೆ, ಅದನ್ನು ಸರಿಯಾಗಿ ಅರ್ಥೈಸಿ ಕೊಟ್ಟದ್ದು ಆ ಕೀರ್ತಿ ಅದು ಶ್ರೀ ಮಧ್ವಾಚಾರ್ಯರಿಗೆ ಅದು ಸಲ್ತಾ ಇದೆ ಅಂತ. ಆ ಲಕ್ಷದ ಕಡೆಗೆ ಲಕ್ಷ ಹರಿಸಿದ್ದಾರೆ ಆಚಾರ್ಯರು. ಒಬ್ಬ ರೈತ, ಅವರು ಇಷ್ಟು ಮಾಡಿದ್ದಾರೆ. ಅವರು ಏನೂ ಅದರ ಆಸೆ ಅಭಿಲಾಷಗಳಿಲ್ಲ. ಮತ್ತೇನು ಅಂತಂದರೆ ಅದನ್ನು ಕರ್ತವ್ಯ ದೃಷ್ಟಿಯಿಂದ ಮಾಡಿದ್ದಾರೆ. ಆಚಾರ್ಯರು ಕೂಡ ಈ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಹೆಸರು ಬರಲಿ ಅನ್ನುವಂತಹ ಉದ್ದೇಶ ಅವರಿಗಿಲ್ಲ. ಒಬ್ಬ ಪ್ರೀತನಾಗಲಿ, ಆ ದೋಷರಹಿತನಾದ ಗುಣ ಪರಿಪೂರ್ಣನಾದ ಭಗವಂತ ಪ್ರೀತನಾಗಲಿ, ಒಂದೇ ಒಂದು ದೃಷ್ಟಿ. ಕರ್ಮಣ್ಯೇವಾಧಿಕಾರಸ್ಥೆ ಅಂದರೆ ಇದನ್ನೇ ಕೃಷ್ಣ ಹೇಳಿತ್ತು. ದೇವರ ಪ್ರೀತಿಗೋಸ್ಕರ ನಾವು ಕರ್ತವ್ಯಗಳನ್ನು ಮಾಡಬೇಕು ಅಂತ ಆಚಾರ್ಯರು ಇದನ್ನು ನಮಗೆ ಹೇಳಿದ್ದಾರೆ. ಗ್ರಂಥದ ಕೊನೆಯಲ್ಲಿ ಕೃಷ್ಣ ಪ್ರತಿಷ್ಠೆ ಮಾಡಿರಬಹುದು, ಚಕ್ರೇ ಶಿಷ್ಯ ನವ ಅದು ಮಾಡಿರಬಹುದು. 9 ಪೀಠಾಧಿಪತಿಗಳನ್ನು ಪ್ರಪಂಚಕ್ಕೆ ಕೊಟ್ಟಿರಬಹುದು. ಸರ್ವಮೂಲ ಗ್ರಂಥಗಳನ್ನು 100 ಶತಗ್ರಂಥಕರ್ತ 100 ಗ್ರಂಥಗಳನ್ನು ಆಚಾರ್ಯರು ನಮಗೆ ಕೊಟ್ಟಿರಬಹುದು. ಆದರೆ ಎಲ್ಲ ಕಡೆಯಲ್ಲಿಯೂ ಕೂಡ ಆಚಾರ್ಯರ ದೃಷ್ಟಿ ಅದು ಭಗವಂತನ ಕಡೆಗೆ, ಅದನ್ನು ಓದಿದವರ ಕಡೆಗೆ ಅನುಗ್ರಹದ ದೃಷ್ಟಿ ಹೊರತು ಕೀರ್ತಿಯ ದೃಷ್ಟಿ ಆಚಾರ್ಯರಿಗಿಲ್ಲ. ಹಾಗಾಗಿ ಆಚಾರ್ಯರು ಹೇಳಿದ್ದು ಪ್ರಿಯತಾಂ ಪ್ರೀತ ಏವಾಲಂ, ಭಗವಂತ ಪ್ರೀತನಾಗಲಿ.
ಹಾಗಾದರೆ ಮೊದಲು ಪ್ರೀತನಾಗಲಿಲ್ವಾ? ಆಚಾರ್ಯರು ಪ್ರಶ್ನೆ ಮಾಡಿಕೊಂಡು ಉತ್ತರ ಹೇಳಿದ್ದಾರೆ, ಪ್ರೀತ ಏವ ಪ್ರೀಯತಾಂ, ಮೊದಲೇ ಪ್ರೀತನಾಗಿದ್ದಾನೆ, ಅವನು ಇನ್ನಷ್ಟು ಪ್ರೀತನಾಗಲಿ ಅಂತ ಆಚಾರ್ಯರು ಭಗವಂತನಲ್ಲಿಯೇ ಮತ್ತೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಮ್ಮ ಯಾವುದೇ ಒಂದು ಕಾರ್ಯ ಇದ್ದರೆ ಅದರ ಕೊನೆಗೆ ಈ ಅನುಸಂಧಾನ ನಾವು ಮಾಡಬೇಕಾದ್ದು, ದೇವರು ಪ್ರೀತನಾಗಲಿ ಅಂದರೆ ನಾವು ಮಾಡಿದ್ರಿಂದ ಪ್ರೀತಿಯಲ್ಲ, ಮೊದಲೇ ಪ್ರೀತನಾದ ದೇವರು ಇನ್ನಷ್ಟು ಪ್ರೀತನಾಗಲಿ ಅಂತ. ನಾನು ಬದರಿಯಲ್ಲಿರುವಾಗ ರಾಮದೇವರ ಪೂಜೆ ಮಾಡ್ತಿದ್ದೆ. ಪೂಜೆ ಮಾಡುವಾಗ ಅಲ್ಲಿಯ ಧರ್ಮಾಧಿಕಾರಿ ಬಂದು ಕೂಡ್ತಿದ್ದ. ಒಂದು ಸಲ ಪೂಜೆ ಎಲ್ಲ ನೋಡಿದವನು. ಪೂಜೆ ಮುಗಿದ ಮೇಲೆ ಒಂದು ಪ್ರಶ್ನೆ ಕೇಳಿದ. ಆ ಪೂಜೆಯಲ್ಲಿ ನಮ್ಮದಲ್ಲಿ ಏನು ಕ್ರಮ ಇದೆ ಅಂತಂದರೆ, ಪೂಜೆ ಎಲ್ಲ ಆದ ಮೇಲೆ, ಷೋಡಶೋಪಚಾರ ಎಲ್ಲ ಆದ ಮೇಲೆ ಅನೂಪಚಾರಗಳನ್ನು ಸಮರ್ಪಣೆ ಮಾಡಲಿಕ್ಕುಂಟು. ಅಲ್ಲಿ ಅನೂಪಚಾರಗಳಲ್ಲಿ ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ಬಾಯಲ್ಲೇ ಹೇಳ್ತಾ ಇರ್ತೇವೆ ನಾವು. ದರ್ಪಣ ಇಷ್ಟು ಚಿಕ್ಕ ಛತ್ರ ದೇವರಿಗೆ ಎಲ್ಲಿ ಸಾಕು ಹೇಳ್ತೇವೆ ನಾವು. ಚಾಮರಂ ಸಮರ್ಪಯಾಮಿ, ಚಾಮರ ಬೀಸ್ತೇವೆ ನಾವು. ದರ್ಪಣಂ ಸಮರ್ಪಬೇಕು, ಕನ್ನಡಿ ಹಿಡಿಯುತ್ತೇವೆ ದೇವರಿಗೆ. ನಾನು ನಿನ್ನ ಪ್ರತಿಬಿಂಬ ಅಂತ, ನೀನು ಎಷ್ಟು ಚಂದ, ನಾನು ಹೇಗಿರ್ತೇನೆ ಅಂತ. ಅದರ ವ್ಯಜನಂ ಸಮರ್ಪಯಾಮಿ, ಒಂದು ಬೀಸಣಿಗೆಯಲ್ಲಿ ಗಾಳಿ ಹಾಕಲಿಕ್ಕುಂಟು. ಬದಲಿಯಲ್ಲಿ ಪೂಜೆ ಆದ ಮೇಲೆ ಹೀಗೆ ನಾನು ಮಾಡಿದ್ದೆ, ಅದು ಮಂತ್ರ ಹೇಳುತ್ತಿದ್ದೆ. ಅದನ್ನೆಲ್ಲ ನೋಡಿದ ಧರ್ಮಾಧಿಕಾರಿ ಕೊನೆಗೆ ಪೂಜೆ ಮುಗಿದ ಮೇಲೆ ಕೇಳಿದ, ಸ್ವಾಮಿ ಅದೇನು ನೀವು ಚಾಮರ ಎಲ್ಲ ಬೀಸ್ತಾ ಇದ್ದೀರಿ ಅಂತ. ಅದು ದೇವರಿಗೆ ಅನೂಪಚಾರ, ಚಾಮರನ್ನು ಸಮರ್ಪಯಾಮಿ, ಬೀಸಣಿಗೆಯನ್ನು ಸಮರ್ಪಯಾಮಿ, ಅದೆಲ್ಲ ಮಾಡಬೇಕು ಅಂತ ಹೇಳಿದೆ. ಅದು ಯಾಕೆ ಅಂತ ಕೇಳಿದ. ನಾನು ಹೇಳಿದೆ, ಅದು ದೇವರಿಗೆ ಗಾಳಿ ಬೇಕು, ಅದಕ್ಕೆ ಚಾಮರಂ ಸಮರ್ಪಯಾಮಿ ಅಂತ. ದೇವರಿಗೆ ತಂಪಾಗಬೇಕು, ಅದಕ್ಕೆ ವ್ಯಜನಂ ಸಮರ್ಪಯಾಮಿ. ಆ ಧರ್ಮಾಧಿಕಾರಿ ಕೇಳಿದ, ನೀವು ಎಲ್ಲಿದ್ದೀರಿ ಈಗ ಅಂತ ಕೇಳಿದ. ಬದರಿಯಲ್ಲಿ ಅಂತ. ಬದರಿಯಲ್ಲಿ ದೇವರಿಗೆ ಸೆಕೆ ಆಗುತ್ತಾ? ಸೆಕೆ ಆದರೆ ಅಲ್ವ ನೀವು ಅದಕ್ಕೆ ಗಾಳಿ ಹಾಕಬೇಕು ನೀವು. ವ್ಯಜನಂ ಸಮರ್ಪಯಾಮಿ, ದೇವರು ನೀವು ಚಳಿಯಲ್ಲಿ ನಡುಗ್ತಾ ಇದ್ದೀರಿ, ದೇವರು ಸುಸ್ತಾಗಿದ್ದಾರೆ, ಅವರಿಗೆ ಚಾಮರ ಬೇಕಾ, ದೇವರಿಗೆ ವ್ಯಜನ ಬೇಕಾ, ಏನಿದು ಅಂತ. ಒಂದು ಕ್ಷಣ ನಾನು ತಬ್ಬಿಬ್ಬಾಗಿ ಬಿಟ್ಟೆ. ಯಾಕೆಂತಂದರೆ ಬದರಿಯಲ್ಲಿ ಚಾಮರ ಬೇಕಾ ನನಗೂ ಅನಿಸಿತು. ಯಾಕೆಂದರೆ ನಮಗೆ ಚಾಮರ ಹಾಕಲಿಕ್ಕೆ ಆಗುವುದಿಲ್ಲ, ಅಷ್ಟು ನಡುಗ್ತಾ ಇರ್ತೇವೆ. ಅದರಲ್ಲಿ ದೇವರ ನಿಮಗೆ ಚಾಮರ ಅಂತ, ಅದು ಬೀಸಣಿಗೆಯಲ್ಲಿ ಗಾಳಿ ಹಾಕೋದು, ಇದೆಲ್ಲ ಎಂಥದ್ದು ಅಂತ. ನಾನು ಅವರಿಗೆ ಒಂದು ತಕ್ಷಣ ಒಂದು ಹೇಳಿದೆ. ನಾನು ಕೆಲವು ಸಲ ಪ್ರಶ್ನೆಗೊಂದು ಪ್ರಶ್ನೆ ಕೇಳಿದರೆ ಉತ್ತರ ಸಿಗುತ್ತೆ ಅಂತ ನಾನು ಕೇಳಿದೆ ಅವರ ಹತ್ರ. ನೋಡಿ, ನೀವು ಬದರಿಯಲ್ಲಿ ನಾರಾಯಣ ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡ್ತೀರಿ, ಅದರ ಮೇಲೆ ದೊಡ್ಡ ನೈವೇದ್ಯದ ರಾಶಿ ಆ ನರನಾರಾಯಣ ಪರ್ವತದಲ್ಲಿ ಸನ್ನಿಹಿತನಾದ ದೇವರಿಗೆ ಸಮರ್ಪಣೆ ಮಾಡಲಿಕ್ಕುಂಟು. ಅಲ್ಲಿ ಆ ರಾವಲ್ಜಿ ಬಂದು ಸಮರ್ಪಣೆ ಮಾಡ್ತಾರೆ, ಆ ನೈವೇದ್ಯವನ್ನೇ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ನಾನು ಕೇಳಿದ ಧರ್ಮಾಧಿಕಾರಿಗಳ ಹತ್ರ, ನೀವು ಆ ನೈವೇದ್ಯ ಸಮರ್ಪಣೆ ಮಾಡ್ತೀರಲ್ವಾ? ಹೌದು ಅಂತ ಹೇಳಿದ. ಯಾಕೆ ಸಮರ್ಪಣೆ ಮಾಡ್ತೀರಿ? ಭಗವಾನ್ಕೋ ಭೂಕ ಪರಿಹಾರ ಕೇಳಿಯೇ ಅಂತ ಹೇಳಿದ. ಅದು ಹಸಿವಾಗುತ್ತೆ, ಹಸಿವು ಪರಿಹಾರಕ್ಕೋಸ್ಕರ ನೈವೇದ್ಯ ಅಂತ. ನಾನು ಕೇಳಿದೆ, ದೇವರಿಗೆ ಹಸಿವಾಗುತ್ತಾ? ಅವನಿಗೂ ಸಮಸ್ಯೆ ಆಯಿತು. ಆದರೆ ದೇವರಿಗೆ ಹಸಿವಾಗುತ್ತಾ? ಹಸಿವಾಗುವುದಿಲ್ಲ, ಮತ್ತೆ ಯಾಕೆ ನೀವು ಸಮರ್ಪಣೆ ಮಾಡ್ತೀರಿ? ಅವ ಹೇಳಿದ, ದೇವರಿಗೆ ಹಸಿವಾಗುವುದಲ್ಲ, ನಮಗೆ ಹಸಿವು ಪರಿಹಾರ ಆಗಲಿ ಅಂತ ದೇವರಿಗೆ ಸಮರ್ಪಣೆ ಮಾಡೋದು ಅಂತ ಹೇಳಿದ. ನಾನು ಹೇಳಿದೆ, ನಾವು ಅಷ್ಟೇ, ದೇವರಿಗೆ ಸೆಕೆ ಆಗ್ತದೆ ಅಂತ ನಾವು ಗಾಳಿ ಹಾಕುವುದಲ್ಲ, ನಮ್ಮ ಸಂಸಾರದಲ್ಲಿ ನಮಗೇನು ದುಃಖ, ಸೆಕೆ, ಶ್ರಮ ಆಗುತ್ತೆ, ಅದು ಆಗದೇ ಇರಲಿ ಅಂತ ದೇವರಿಗೆ ಚಾಮರ ಹಾಕುವುದು, ವ್ಯಜನ ಹಾಕುವುದು ಅಂತ ಹೇಳಿದೆ. ಅವನು ಸುಮ್ಮನೆ ಆದ. ಯಾಕೆಂತಂದರೆ ಪ್ರಶ್ನೆಗೊಂದು ಪ್ರಶ್ನೆಗೆ ಹೇಳಿದರೆ ಅಲ್ಲಿ ಉತ್ತರ ಆಗಿಬಿಡುತ್ತೆ ಅಂತ. ಅಂದರೆ ದೇವರಿಗೆ ಯಾವುದೂ ಬೇಡ, ನೈವೇದ್ಯನೂ ಬೇಡ, ಛತ್ರಚಾಮರಗಳೂ ಬೇಡ, ವ್ಯಜನನೂ ಬೇಡ, ಯಾವುದೂ ಬೇಡ. ದೇವರಿಗೆ ಪ್ರೀತಿ ಮಾತ್ರ ಬೇಕು. ಅಷ್ಟಿದ್ದರೆ ದೇವರು ಪ್ರೀತನಾಗ್ತಾನೆ. ಕೆಲವು ಸಲ ನಾವು ಡಂಬಾಚಾರಕ್ಕೆ ಹಾಗೆ ಮಾಡೋದುಂಟು. ದೇವರಿಗೆ ಎಂಥದ್ದು ಬೇಕ್ರಿ, ನೈವೇದ್ಯ ಇಲ್ಲ, ಪೂಜೆ ಇಲ್ಲ, ಏನಿಲ್ಲ, ಯಾಕ್ರಿ ದೇವರಿಗೇನು ಬೇಡ ಅಂತ. ಹಾಗೂ ಆಗಬಾರದು. ಡಾಂಬಿಕತನವೂ ಇರಬಾರ್ದು, ಅದರಲ್ಲಿ ಲೋಭನೂ ಇರಬಾರ್ದು, ಹಾಗೆ ಅಂತ ಅತಿ ಮೋಹನೂ ಇರಬಾರ್ದು. ಅನುಸಂಧಾನದಿಂದ ಮಾಡುವ ಪೂಜೆ ದೇವರು ಮೆಚ್ಚುತ್ತಾನೆ. ಆಚಾರ್ಯರು ಇಲ್ಲಿ ಒತ್ತು ಕೊಟ್ಟಿದ್ದಾರೆ, ಪ್ರೀಯತಾಂ ಪ್ರೀತ ಏವಾಲಂ, ಪ್ರೀತನಾಗಿದ್ದಾನೆ ನಮ್ಮ ದೇವರು, ಇನ್ನಷ್ಟು ಪ್ರೀತನಾಗಲಿ ಅಂತ ನಾವು ಪ್ರಾರ್ಥನೆ ಮಾಡುವಂಥದ್ದು. ನಮ್ಮ ಪೂಜೆ ಇಲ್ಲದಿದ್ದರೆ ಪ್ರೀತಿ ಇಲ್ಲ ಅಂತೇನೂ ಅಲ್ಲ, ಏನಿದ್ರೂ ನಿರ್ವಿಕಾರನಾದ ದೇವರು. ಆದರೆ ನಮ್ಮ ಪೂಜೆಯಿಂದ ನಮ್ಮ ಬಗ್ಗೆ ಇನ್ನಷ್ಟು ಅನುಗ್ರಹೋನ್ಮುಖನಾಗಲಿ ಅಂತ ದೇವರಲ್ಲಿ ಮಾಡುವ ಪ್ರಾರ್ಥನೆ. ಆಚಾರ್ಯರು ಒಂದು ಗ್ರಂಥ ಮಾಡಿದ ಬಳಿಕ ಈ ಮಾತನ್ನು ಹೇಳ್ತಾರೆ, ಪ್ರೀಯತಾಂ ಪ್ರೀತಃ ಏವ ಅಲಂ, ಪ್ರೀತನಾಗಿದ್ದಾನೆ, ಇನ್ನಷ್ಟು ಪ್ರೀತನಾಗಲಿ ಅಂತ ನಾವು ಮಾಡಬೇಕಂತೆ ಪ್ರಾರ್ಥನೆ. ನಾವು ಯಾವುದೇ ಆಚಾರ್ಯರ ಚಿಂತನೆ ಮಾಡುವಾಗ, ದೇವರ ಪೂಜೆ ಮಾಡುವಾಗ ಈ ಅನುಸಂಧಾನ ನಾವು ಮಾಡಬೇಕಾದ್ದು. ನಾವು ಇಂತಹ ಸಭೆ ಸಮಾರಂಭ, ಈ ಜ್ಞಾನಸತ್ರ ಮಾಡದಿದ್ದರಿಂದ ದೇವರಿಗೆ, ಆಚಾರ್ಯರಿಗೇನೂ ಲಾಸ್ ಏನೂ ಇಲ್ಲ.
ಆದರೆ ನಾವು ಮಾಡಿದ್ದರಿಂದ ಆ ಪ್ರಿಯತಾಂ ಪ್ರೀತ ಏವಾಲಂ, ಪ್ರೀತನಾದ ಭಗವಂತ ನಮ್ಮ ಬಗ್ಗೆ ಇನ್ನಷ್ಟು ಪ್ರೀತನಾಗಲಿ ಅಂತ ಪ್ರಾರ್ಥನೆ ಮಾಡುವಂಥದ್ದು ಆಚಾರ್ಯರ ಒಂದು ಗ್ರಂಥ ಮುಗಿದ ಬಳಿಕ ಮಾಡಿದ ಈ ಪ್ರಾರ್ಥನೆ ನಮ್ಮ ಪ್ರತಿಯೊಂದು ಕೃತಿಯ ಕೊನೆಗೂ ನಾವು ಇದನ್ನು ಹೇಳಬೇಕಾದ್ದು. ಸ್ವಾಮಿಗಳವರು ದಾನ ಕೊಡುವಾಗ ಈ ಮಂತ್ರ ಹೇಳ್ತಾರೆ. ಹಿರಣ್ಯ ಗರ್ಭಸ್ಥಂತೆಲ್ಲ ಹೇಳುವುದಿಲ್ಲ. ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸುಹೃತು ಅಂತ ಹೇಳ್ತಾರೆ. ನಮ್ಮ ಪ್ರತಿಯೊಂದು ಕಾರ್ಯದ ಕೊನೆಗೆ ಇದೊಂದು ಅನುಸಂಧಾನ ಇರಲಿ. ಇಂತಹ ಅನುಸಂಧಾನವನ್ನು ಕೊಟ್ಟ ಆಚಾರ್ಯರಿಗೆ ನಾವು ಎಷ್ಟು ಕೊಟ್ಟರೂ ಏನು ಕೊಟ್ಟರೂ ಅದು ಅಲ್ಪವೇ. ಹಾಗಾಗಿ ನಮ್ಮ ಬಗೆಯನ್ನು, ನಮ್ಮ ಮನಸ್ಸನ್ನು ಆಚಾರ್ಯರಿಗೆ ಸಮರ್ಪಣೆ ಮಾಡೋಣ. ಪರ್ಯಾಯ ಶ್ರೀಪಾದರು ನವರಾತ್ರಿಯಲ್ಲಿ ಬೆಳಕು ಚೆಲ್ಲಿದ್ದಾರೆ. ಆಚಾರ್ಯರ ಸರ್ವಮೂಲ ಗ್ರಂಥಗಳ ಪಾರಾಯಣದ ಕಡೆಗೆ ವಿದ್ವಾಂಸರಿಂದ ಪಾರಾಯಣ ಮಾಡಿಸಿದ್ದಾರೆ. ಪಾರಾಯಣ ಅಂತಂದರೆ ಗ್ರಂಥ ಮುಗಿಸಿದರೆ ಅದು ಪಾರಾಯಣ ಅಂತ, ಅರ್ಧ ಮಾಡಿದರೆ ಪಲಾಯನ ಅಂತ. ನಮ್ಮದು ಪಲಾಯನ ಆಗಬಾರದು, ಅದು ಪಾರಾಯಣ ಆಗಬೇಕು. ಪಾರ ಅಂದರೆ ಎಂಡ್, ಕೊನೆ. ಅದನ್ನು ಅಯನ ಅಂದರೆ ಮುಟ್ಟಬೇಕು. ಹಾಗೆ ಸರ್ವಮೂಲ ಗ್ರಂಥಗಳ ಪಾರ ಮುಟ್ಟುವ ರೀತಿಯಲ್ಲಿ ವಿದ್ವಾಂಸರಿಂದ ಪ್ರವಚನ ಮಾಡಿ ಆಚಾರ್ಯರ ಸೇವೆಯನ್ನು ಮಾಡಿದ್ದಾರೆ. ಆ ಸೇವೆ ದೇವರು ಸ್ವೀಕಾರ ಮಾಡಲಿ. ಮಾಡಿದವರಿಗೂ ಮಾಡಿಸಿದವರಿಗೂ ಎಲ್ರಿಗೂ ದೇವರು ಒಳ್ಳೆದು ಮಾಡಲಿ ಅಂತ ಹಾರೈಸ್ತಾ ಕೃಷ್ಣಾರ್ಪಣ ಮಸ್ತು.